ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯ ಹಂತದಲ್ಲಿದ್ದೀವಿ. ಸುರೇಶ್ ಮತ್ತು ವಸಂತ್, ನಿಮ್ಮ ಲಾಸ್ಟ್ ವರ್ಡ್ ಹೇಳಿ. ನೀವು ಏನು ಹೇಳಿ ಸಲಹೆ ಕೊಡ್ತೀರಿ ಸಚಿವರಿಗೆ ಈ ಜಿಮ್ಮಿಗೆ ಸಂಬಂಧಪಟ್ಟಂತೆ? ರಾಜ್ಯಕ್ಕೆ ಇದರಿಂದ ಅನುಕೂಲ ಎಷ್ಟು ಮಟ್ಟಿಗಿದೆ, ಇಂಡಸ್ಟ್ರೀಸ್ಗೆ ಎಷ್ಟು ಅನುಕೂಲ ಇದೆ, ಮತ್ತು ಸರ್ಕಾರ ಇದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊತಾ ಇದೆಯಾ? ಸುರೇಶ್ ಫಸ್ಟ್. ಸರ್, ಏನಾಗಿದೆ ಅಂದ್ರೆ ಇದು ಒಂದು ಮದುವೆ ಇದ್ದಂಗೆ. ಈ ಮದುವೆನಲ್ಲಿ ಎಲ್ಲರೂ ನೆಂಟರು ಬರ್ತಾರೆ, ಅವ್ರಿಗೆಲ್ಲ ಸತ್ಕಾರ ಮಾಡೋಣ. ಕೈಗಾರಿಕೆಗಳು ಬರೋದಕ್ಕೆ ಅವಕಾಶ ಮಾಡಲೇಬೇಕು. ಕೈಗಾರಿಕೆಗಳು ಬರಲಿ ಅಂತಾನೆ ನಾವು ಇದನ್ನ ಈ ಜಿಮ್ನ ನಾವು ಸ್ವಾಗತಿಸ್ತೇವೆ. ಅದ್ರ ಜೊತೆಗೆ ಬಜೆಟ್ ಅಲ್ಲಿ ಅವ್ರು ಏನು ನಮಗೆ ಭರವಸೆ ಕೊಟ್ಟಿರ್ತಾರೆ ಅದನ್ನೆಲ್ಲ ಈಡೇರಿಸಬೇಕು. ನಾನು ಈಗಾಗಲೇ ಹೇಳ್ದಂತೆ ರಿಯಲ್ ಎಸ್ಟೇಟ್ ಆಗದಂಗೆ 100 ವರ್ಷದ ದೀರ್ಘಾವಧಿಯಾಗಿ ಗುತ್ತಿಗೆ ಕೊಟ್ರೆ ರಿಯಲ್ ಎಸ್ಟೇಟ್ ಪ್ರಶ್ನೆ ಬರಲ್ಲ. ಆಗ ನಮ್ಮ ಸಣ್ಣ ಕೈಗಾರಿಕೆಗಳಿಗೆಲ್ಲ ಭೂಮಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮೋದಿ ಅವ್ರನ್ನ ಯಾಕೆ ನಾವು ಫಾಲೋ ಮಾಡಬಾರ್ದು? ಅಥವಾ ನಿರಾಣಿ ಅವರು ಹೇಳಿದ್ರು 5 ವರ್ಷದ ನಂತರ ಟೈಟಲ್ ಡೀಡ್ ಕೊಡ್ತೇವೆ ಅಂತ. 5 ವರ್ಷದ ನಂತರ ಚೌಟ್ರಿ ಆಗೋದಾದ್ರೆ ಇಂಡಸ್ಟ್ರಿಯಲ್ ಏರಿಯಾ ಹೆಂಗಾಗಿ? 5 ವರ್ಷದ ನಂತರ ಕಮರ್ಷಿಯಲ್ ಹೋಟೆಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಪ್ರೋತ್ಸಾಹ ವೇದಿಕೆ. ವಸಂತ್ ಹೇಳಿ. ಧನ್ಯವಾದಗಳು. ಓಕೆ ವಸಂತ್ ಮಾತಾಡಿ, ಹೇಳಿ ನಿಮ್ಮ ಸಲಹೆ ಏನು? ಕೇಳಿಸ್ತಿಲ್ಲ ನೀವು ಹೇಳಿದ್ದು. ಸರ್, ಅದೇ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಜಿಮ್ ಆಗ್ತಾ ಇರ್ಬೇಕಾದ್ರೆ ಸ್ಥಳೀಯವಾಗಿ ಯಾರ್ಯಾರು ಕೈಗಾರಿಕೆ ಬೆಳೆದಿದ್ದಾರೆ ಅವರನ್ನ ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಒಂದಷ್ಟು ವ್ಯವಹಾರವನ್ನು ಕುದುರಿಸೋ ರೀತಿಯಲ್ಲಿ ಒಂದಷ್ಟು ಜಿಮ್ ಸಹಾಯ ಮಾಡಿದ್ರೆ ಅವ್ರು ತುಂಬಾ ಅನುಕೂಲ ಆಗುತ್ತೆ ಈ ಜಿಮ್ ಇಂದ ಅವರಿಗೆ ಅಂತ ನನ್ನ ಭಾವನೆ. ಒಂದು ಒಟ್ಟಾರೆ ಒಂದು ಅಭಿಪ್ರಾಯ ಹೇಳಬೇಕು. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಬಂಡವಾಳದಾರರು ಏನಕ್ಕೆ ಬರ್ತಿದ್ದಾರೆ ಇಲ್ಲಿಗೆ ಅಂತಂದ್ರೆ ಲಾಭ ಮಾಡಕ್ಕೆ ಬರ್ತಾರೆ. ಅವ್ರಿಗೆ ಲಾಭ ಅದೇನೆ. ಬಂಡವಾಳಶಾಹಿಗಳು ಎಲ್ಲ ಕೈಗಾರಿಕೋದ್ಯಮಿಗಳು ಮಾಡೋದು ಲಾಭನೇ. ಬೇರೆ ಬೇರೆ ಕಡೆ ಲಾಭ ಇಲ್ದಿರುವಂಥ ಅವಕಾಶಗಳು ಇಲ್ಲಿವೆ ಅಂತ ಬರ್ತಾರೆ. ಬೇರೆ ಕಡೆ ಸುಲಿಗೆ ಇಲ್ದಿರೋ ಅವಕಾಶವನ್ನು ನಾವು ಒದಗಿಸ್ಕೊಟ್ರೆ ನಮ್ಮ ದೇಶದಲ್ಲಿ ಉಳಿತಾರೆ, ಇಲ್ಲಾಂದ್ರೆ ಇಲ್ಲ. ನೀವು ಹೇಳ್ದಂಗೆನೆ ಬೇರೆ ಯಾವುದೋ ಜಿಲ್ಲೆಗಳಿಗೆ ಹೋಗಬೇಕು ಅಂದರೆ ಜಿಲ್ಲೆಯಲ್ಲಿ ಹೋದ್ರೆ ಲಾಭ ಇಲ್ಲ. ಬೆಂಗಳೂರು ಸುತ್ತಮುತ್ತ ಇದ್ರೆ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ. ಹೀಗಾಗಿ ಅವ್ರು ಬರುವಂಥದ್ದೇ ಲಾಭಕ್ಕೋಸ್ಕರ. ಆದ್ರಿಂದ ಅವರ ಲಾಭದ ಉದ್ದೇಶದಲ್ಲಿ 1000 ಎಕರೆ ಜಮೀನು ತಗೊಳ್ಳೋದು ಇರ್ತದೆ, ಆ ಜಮೀನು ಬೇರೆ ಬೇರೆದಕ್ಕೆ ಬಳಸ್ಕೊಳ್ಳೋದು ಕೂಡ ಇರ್ತದೆ. ಆದ್ದರಿಂದ ನಮ್ಮ ದೇಶದ ಜನರಿಗೆ ಈ ಥರದ ಅಭಿವೃದ್ಧಿ ಮಾದರಿ ಇದೆಯಲ್ಲ, ಬೆಂಚ್ ಕಾರ್ನಲ್ಲಿ ಓಡಾಡೋರಲ್ಲ ನಮ್ಮ ಗಮನದಲ್ಲಿ ಇರಬೇಕಾಗಿರೋದು. ಬೀದಿನಲ್ಲಿ ಬಿದ್ದಿರುವಂಥ ರೈತ, ಕಟ್ಟ ಕಡೆ ಮನುಷ್ಯನಿಗೆ ಇದರಿಂದ ಏನೂ ಸಿಗಲ್ಲ. ಅವನು ಕೊಡಬೇಕಾಗಿ ತೆರಿಗೆನೂ ಇವ್ರು ಕೊಡೋದಿಲ್ಲ. SEZಗಳು ಇದು ಮಾಡೋದೇ ಇದು. ತೆರಿಗೆ ವಿನಾಯಿತಿ ಇತ್ಯಾದಿಗಳನ್ನ ಕೊಟ್ಕೊಂಡು ಇವ್ರಿಗೆ ಬಂಡವಾಳದವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ. ಏನೇನು ಅನುಕೂಲ ಸರ್, ಇವತ್ತು ನಾವು ಬಂಡವಾಳ ಹೂಡಿಕೆ ಮಾಡದೇ ಹೋದರೆ ನಾವು ಅದೇ ಹಳೆ ಕಾಲದಲ್ಲಿ ಅದೇ ಟೈಪ್ ರೈಟರು, ಅದೇ ಫಿಯೇಟ್ ಕಾರು, ಅದೇ ಅಂಬಾಸಿಡರ್ ಕಾರ್ ಇಟ್ಕೊಂಡು ಕೂಗ್ತಾ ಇರಬೇಕಾಗತ್ತೆ. ಹೂಡಿಕೆ ದರ ಬೆಳೆಯಲೇಬೇಕು. ಆದರೆ ನಮ್ಮ ಸಣ್ಣ ಕೈಗಾರಿಕೆಗೆ ಹೇಗೆ ನಾವು ಈ 45% ಎಂಪ್ಲಾಯ್ಮೆಂಟು, 35 to 40% ನಾವು ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದೀವೋ, ಎಂಪ್ಲಾಯ್ಮೆಂಟ್ ಮತ್ತು ಎಕ್ಸ್ಪೋರ್ಟ್ ಮಾಡಿದಾಗ ಮಾತ್ರ ನಮಗೆ ಹೂಡಿಕೆ ದರ ಬರುತ್ತೆ. ಇದರಿಂದ 30% ಜಾಗವನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ, ಶೇಖರಿಸಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಈಗ ನಾವು ಭಾಳ ಹಳೆಯ ಕೈಗಾರಿಕೆಯನ್ನೇ ಮುಂದುವರಿಸ್ಬೇಕಂತ ಅಲ್ಲ. ಕರ್ನಾಟಕದಲ್ಲಿ ಜಗತ್ತಿನ ಭೂಪಟದಲ್ಲಿ ಗುರುತಾಗಿದೆ. ನಮ್ಮ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಎಂಥ ದಾಪುಗಾಲನ್ನ ಹಾಕಿದ್ದೀವಿ ಅನ್ನೋದು ಒಂದು. ಎರಡನೇದಾಗಿ ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಜಾಗತಿಕ ಬಂಡವಾಳದಾರರು ಬಂದರೆ ಮಾತ್ರ ಅಭಿವೃದ್ಧಿ ಅಂತಕ್ಕಂಥದ್ದು ತಪ್ಪು. ಇದಕ್ಕೆ ನಮ್ಮ ಸ್ಥಳೀಯವಾದಂಥ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಈ ದಿಕ್ಕಲ್ಲಿ ಯೋಚನೆ ಮಾಡಬೇಕು. ಎರಡನೇದಾಗಿ ಇನ್ನೊಂದು ಮಾತು, ಕೃಷಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಭೂಮಿಯನ್ನು ನೀವು ಇವತ್ತ ಕೈಗಾರಿಕಾ ಉದ್ದೇಶಕ್ಕೆ ನೀವು ಕೈ ಹಾಕಿದಿರಿ, ಇದು ಭಾಳ ಕೆಟ್ಟ ಪರಿಣಾಮ ಆಗುತ್ತೆ. ಇಲ್ಲಿ ಎಷ್ಟು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀರಿ? 10 ಲಕ್ಷ. 10 ಲಕ್ಷ ಉದ್ಯೋಗನ ಸೃಷ್ಟಿ ಮಾಡೋದಕ್ಕೆ 1 ಕೋಟಿ ಜನರ ಬದುಕನ್ನ ನಾಶ ಮಾಡ್ತೀರಿ. ಇದು ಹಳ್ಳಿಗರ ಮೇಲೆ ಆಗ್ತಕ್ಕಂಥ ಗದಾಪ್ರಹಾರ. ಇದು ಬಹಳ ನಿಮಗೆ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಮತ್ತು ರೈತರಿಗೆ ನಿಮ್ಮಿಂದ ಏನು ಅನುಕೂಲ? ಅವರೆಲ್ಲ ಹೇಳ್ತಾರೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಸುವರ್ಣ ನ್ಯೂಸ್ ಆಗಲಿ ಎಲ್ಲರೂ ಕೂಡ ಅಭಿವೃದ್ಧಿಯ ಪರ. ನಾವು ಕೈಗಾರಿಕೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇದರಿಂದ ನಮ್ಗೆ ಆಗ್ತಾ ಇರೋ ಅನುಕೂಲ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಕರ್ನಾಟಕದಲ್ಲಿ ಆಗಲೇಬೇಕು. ಯಾಕೆಂದರೆ ಇವತ್ತಿರುವಂಥ ಟೆಕ್ನಾಲಜಿ ಅಪ್ಗ್ರೇಡ್ ಆಧಾರದಿಂದ ಎಲ್ಲಗಳು ಇವತ್ತು ನಾವು ಬೇರೆ ದೇಶಗಳಿಗೆ ಕೆಲಸ ಸಿಗುತ್ತಾ? ಪೂರ್ತಿ ಮಾಡ್ತೇನೆ. 100ಕ್ಕೆ 100% ಡಾಕ್ಟರ್ ಸರೋಜಿನಿ ಮೈಸಿಯ ವರದಿ ಆಧಾರದ ಹಿನ್ನೆಲೆಯಲ್ಲಿ 100ಕ್ಕೆ 100% ಅವ್ರು ಕೊಡಲೇಬೇಕು ಅಂತ ಕಡ್ಡಾಯ ಇದೆ. ಯಾವುದಾದ್ರೂ ಕಾರ್ಖಾನೆಯಲ್ಲಿ ಕೊಟ್ಟಿಲ್ಲ ಅಂದರೆ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಕೊಡಿ, ಅದು ನನ್ನ ಜವಾಬ್ದಾರಿ ಮಾಡಿಸ್ಕೊಡೋದು. ನಂಬರ್ 1. ನಂಬರ್ 2, ಮಧ್ಯೆ ಮಾತಾಡಬೇಡಿ, ನಿಮ್ಮ ಮಾತ್ರ ಸುಮ್ಮನೆ ಇದೆ. ನಂಬರ್ 2, ಇವತ್ತು ಯಾವುದೇ ಒಂದು ಕೈಗಾರಿಕೆಗಳು ಬಂದಾಗ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಭಾಳ ಮುಖ್ಯವಾಗಿರುವಂಥ ಒಂದು ಉತ್ತರ ಹೇಳ್ತಾ ಇದ್ದೇನೆ.
ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೃಷಿ ಭೂಮಿಯಲ್ಲಿ 99.5% ಕೃಷಿಗೆ ಉಪಯೋಗ ಮಾಡ್ತಾ ಇದ್ದೇವೆ. ಅದರಿಂದ ಸರ್ಕಾರಕ್ಕೆ ರೆವಿನ್ಯೂ ಬರ್ತಾ ಇರುವಂಥದ್ದು 14%. 0.5% ಭೂಮಿಯನ್ನು ಕೈಗಾರಿಕೆ ಸಲುವಾಗಿ ಉಪಯೋಗ ಮಾಡ್ತಾ ಇದ್ದೇವೆ. ಅದರಿಂದ ಬರ್ತಾ ಇರುವಂಥ ಆದಾಯ 54%. ನಮ್ಮ ಸರ್ಕಾರ, ನಮ್ಮ ಇಲಾಖೆ ಕೃಷಿ ಮತ್ತು ಕೈಗಾರಿಕೆಯನ್ನು ಎರಡು ಕಣ್ಣುಗಳಂತೆ ನೋಡ್ತಾ ಇದ್ದೇವೆ. ಯಾವುದಕ್ಕೂ ಅನ್ಯಾಯ ಆಗಬಾರ್ದು. ಪ್ರತಿಯೊಂದು ರೈತ ಬಳಸ್ತಿರುವಂಥ ಉದ್ಯೋಗ, ಒಂದು ಫ್ಯಾಕ್ಟ್ರಿ ಇರ್ಬೋದು, ಚಂದ್ರಶೇಖರ್ ಅವ್ರು ಬಳಸುವಂಥ ಅಂಗಿ ಇರ್ಬೋದು, ಹತ್ತುವಂಥ ಕಾರ್ ಇರ್ಬೋದು, ಜೀಪ್ ಇರ್ಬೋದು, ಅವ್ರು ಪ್ರತಿನಿತ್ಯ ಅಡ್ಡಾಡುವಂಥ ಟ್ರೈನ್ ಇರ್ಬೋದು, ಎಲ್ಲ ಆಗ್ತಾ ಇರುವಂಥದ್ದು ಕೈಗಾರಿಕೆಯಿಂದ. ಆ ಕೈಗಾರಿಕೆನ ಬೇಡ, ಕೃಷಿಗೆ ಸಂಬಂಧಪಟ್ಟಂತ ಕೈಗಾರಿಕೆ ಮಾಡೋದು ಉಳಿದಿದ್ದಲ್ಲಿ. ಇವತ್ತು ಬೆಳಗಾವದಲ್ಲಿ ನೀವು ಎತ್ತಿದ ಜವಾರಿ ಫರ್ಟಿಲೈಸರ್ ಮಾಡಬೇಕು ಅನ್ನೋದು, ನಿಮ್ಮ ಪ್ರಕಾರ ಜವಾರಿ ಫರ್ಟಿಲೈಸರ್ಸ್ ಅನ್ನ ಮಾಡ್ತಿರುವಂತದ್ದು ರೈತರ ಸಲುವಾಗಿ. ಅಲ್ಲಿನ ಭೂಮಿ ಕೊಡ್ಲಿಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಗೊಬ್ಬರಗಳನ್ನು ಎಲ್ಲಿಂದ ತಯಾರು ಮಾಡ್ಬಿಡೋದು? ರೈತರಿಗೆ ಗೊಬ್ಬರ ಬೇಕಾಗಿರುವಂತದ್ದು ಇರ್ಬೋದು, ಪ್ರತಿಯೊಂದು ನಮ್ಮ ಕೈಗಾರಿಕೆ ಪ್ರಾರಂಭ ಕೈಗಾರಿಕೆಗಳು ಬೇಕೇ ಬೇಕು. ಸುರೇಶ್ ಕುಮಾರ್ ಕೋಡಿಹಳ್ಳಿ ಅವರೇ, ಸುಶುಂದರ್ ಜಿ ಮತ್ತು ಮಾನ್ಯ ಸಚಿವರಾದಂಥ ಮುರುಗೇಶ್ ನಿರಾಣಿ ಅವರು ಎಲ್ಲರೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಡಿಬೇಟಲ್ಲಿ ಭಾಗವಹಿಸಿದ್ರಿ. ಧನ್ಯವಾದ. ಬಿಗ್ ಡಿಬೇಟಲ್ಲಿ ಇವತ್ತು ಜಿಮ್ ಬಗ್ಗೆ ಮಾತಾಡಿದ್ದೀವಿ. ಸಚಿವರು ಕೂಡ ಅನೇಕ ಭರವಸೆಗಳನ್ನು ನೀಡಿದ್ದಾರೆ. ಸುವರ್ಣ ನ್ಯೂಸ್ ವಾಚ್ ಮಾಡುತ್ತೆ. ಜಿಮ್ ಮುಗಿದ ತಕ್ಷಣ ಇದ್ರ ಬಗ್ಗೆ ಅವರು ಶ್ವೇತಪತ್ರ ಹೊರಡಿಸ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ರೈಟ್, ವಿಲ್ ವಾಚ್. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇದಿಷ್ಟು ಇವತ್ತಿನ ಬಿಗ್ ಡಿಬೇಟ್. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.